ಇನ್ನು ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸ್ತಿರುವಂಥದ್ದು. ಸಂಪುಟಕ್ಕೆ ನೀವು ಅವ್ರನ್ನ ಹೆಂಗೆ ಸೇರಿಸ್ಕೊಂಡ್ರಿ ಅನ್ನುವಂಥದ್ದು ಇವರ ಪ್ರಶ್ನೆ. ಸಂಪುಟದಿಂದ ನಾಗೇಂದ್ರ ಅವ್ರನ್ನ ಕೈ ಬಿಡಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ನಾಳೆ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಯಾವ ಕಾರಣದಿಂದ ನಾಗೇಂದ್ರ ಅವರ ಸೇರ್ಪಡೆ ಮಾಡಿಕೊಂಡ್ರಿ, ಇದಕ್ಕೆ ಉತ್ತರ ಕೊಡಬೇಕು. ನಾಗೇಂದ್ರ ಪ್ರತಿದಿನ ಕೋರ್ಟ್ನಲ್ಲೇ ಇರಬೇಕು. ಒಂದಲ್ಲ ಎರಡಲ್ಲ 31 ಪ್ರಕರಣಗಳಿವೆ. ಇಂಥವ್ರನ್ನ ನೀವು ಸೇರಿಸ್ಕೊಂಡಿದ್ದೀರಲ್ಲ, ಯಾವ ಕಾರಣದಿಂದ ಸೇರಿಸ್ಕೊಂಡ್ರಿ, ಉತ್ತರ ಕೊಡಬೇಕು ಅಂತಾರೆ ಅಶೋಕ್. ಅನ್ನೋದಕ್ಕೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋದಕ್ಕೆ ಫಸ್ಟ್ ಪ್ರೋಗ್ರಾಮ್ ಇವತ್ತಿಂದ ಪ್ರಾರಂಭ. ನಾಳೆ ನಮ್ಮೆಲ್ಲ ಜಿಲ್ಲೆಗಳಲ್ಲಿ ಅದು ಪ್ರಾರಂಭ. ಅದಾದಮೇಲೆ ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ DC ಗಳ ಕಚೇರಿಗಳ ಮುಂದೆ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ MLAಗಳು, MLCಗಳು, ಪ್ರಮುಖರೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತಾರೆ. ಕಳೆದ ಬಾರಿ ನಾಗೇಂದ್ರ ಅವ್ರನ್ನ ಯಾಕೆ ಕಿಕ್ಔಟ್ ಮಾಡಿದ್ರಿ, ಯಾಕೆ ಥ್ರೋಔಟ್ ಮಾಡಿದ್ರಿ, ಈಗ ಯಾಕೆ ವಾಪಸ್ ತಗೊತಾ ಇದ್ದೀರಾ? ರೀಸನ್ ಬೇಕಲ್ಲ. ಅವ್ರ ಮೇಲೆ ಇದ್ದಿದ್ದ ಕೇಸ್ ಏನಾನ ಕೋರ್ಟಲ್ಲಿ ಖುಲಾಸ ಆಗಿದ್ದರೆ ನೀವು ತಗೊಬೋದಾಯಿತು. ಹಿಂದೆ ಈಶ್ವರಪ್ಪನವ್ರ ಕೇಸ್ ಆಯಿತು, ದೊಡ್ಡ ಗಲಾಟೆ ಮಾಡಿದ್ರು, ಕೈ ಮಿಲಾಯಿಸಿದ್ರು. ನಾವೇನೋ ಈಶ್ವರಪ್ಪನ ತಗೊಂಡ್ರ? ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಸಚಿವ ಸಂಪುಟಕ್ಕೆ ಹಿಂದಿನ ಸಚಿವರಾಗಿದ್ದಂತಹ ನಾಗೇಂದ್ರ ಅವರನ್ನ ಪುನಃ ಇವತ್ತು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 186 ಕೋಟಿ ರೂಪಾಯಿಗಳ ಒಂದು ಹಗರಣ ಏನಾಯಿತು. ಯಾವ ಹಣ ಪರಿಶಿಷ್ಟ ಪಂಗಡಗಳ ಆ ಸಮುದಾಯದ ಯುವಜನತೆ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ತೆಗೆದುಕೊಂಡೋಗಿ ಸಾವಿರಾರು ಫೇಕ್ ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡಿ ಅಲ್ಲಿ ಕ್ಯಾಶ್ ಡ್ರಾ ಮಾಡಿ ಚುನಾವಣೆಗಳಲ್ಲೂ ಕೂಡ ದುರ್ಬಳಕೆ ಮಾಡಿಕೊಂಡ್ರು. ಚಿನ್ನ ಖರೀದಿ ಮಾಡಿರ್ತಕ್ಕಂಥ ಇವೆಲ್ಲವೂ ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ರಿಲೀಸ್ ಮಾಡಿದಂಥ ಪ್ರೆಸ್ ನೋಟಲ್ಲೂ ಕೂಡ ಉಲ್ಲೇಖ ಆಗಿದೆ.